ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ 6ನೇ ತರಗತಿಯ ಸಮಾಜ ವಿಜ್ಞಾನದ ಇತಿಹಾಸದ ಅಧ್ಯಾಯಕ್ಕೆ ಸ್ವಾಗತ. ಮಕ್ಕಳೇ, ಇವತ್ತಿನ ತರಗತಿಯನ್ನು ನಾವು ಆರಂಭ ಮಾಡುವುದಕ್ಕಿಂತ ಮೊದಲು ಒಂದು ಚಿಕ್ಕ ಚಟುವಟಿಕೆ ಮಾಡೋಣವಾ? ಮಕ್ಕಳೇ, ನಾನು ನಿಮಗೆ ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಉತ್ತರಗಳನ್ನು ಹೇಳ್ತೀರಲ್ವಾ? ಮೊದಲನೇ ಪ್ರಶ್ನೆ, ನಮ್ಮ ದೇಶ ಯಾವುದು? ಯೋಚನೆ ಮಾಡಿ ಮಕ್ಕಳೇ, ಟೈಮ್ ಇದೆ ನಿಮಗೆ. ಎಸ್, ರೈಟ್ ಆನ್ಸರ್ ಏನು ಅಂದರೆ ಭಾರತ ನಮ್ಮ ದೇಶ. ಎರಡನೇ ಪ್ರಶ್ನೆ ಮಕ್ಕಳೇ, ಭಾರತದಲ್ಲಿ ಪ್ರಸ್ತುತ ಎಷ್ಟು ರಾಜ್ಯಗಳಿವೆ? ಆಪ್ಷನ್ 1 27 ರಾಜ್ಯಗಳು, ಆಪ್ಷನ್ 2 28 ರಾಜ್ಯಗಳು, ಆಪ್ಷನ್ 3 29 ರಾಜ್ಯಗಳು, ಆಪ್ಷನ್ 4 30 ರಾಜ್ಯಗಳು. ಎಸ್ ಮಕ್ಕಳೇ, ಸರಿಯಾದ ಉತ್ತರ 28 ರಾಜ್ಯಗಳು. ಇತ್ತೀಚೆಗೆ ಹೊಸದಾಗಿ ಆಗಿರುವಂತಹ ರಾಜ್ಯ ಯಾವುದು ಅಂದರೆ ಅದೇ ತೆಲಂಗಾಣ. ಮುಂದಿನ ಪ್ರಶ್ನೆ ಮಕ್ಕಳೇ, ಅತ್ಯಂತ ಆಸಕ್ತಿಕರವಾದಂತಹ ಪ್ರಶ್ನೆ, ಚಿನ್ನದ ನಾಡು ಗಂಧದ ಬೀಡು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಯೋಚನೆ ಮಾಡಿ ಮಕ್ಕಳೇ. ಆಪ್ಷನ್ಸ್ ನಿಮಗೆ ಕಾಣಿಸ್ತಾ ಇದೆ. 1 ಕರ್ನಾಟಕ, 2 ಆಂಧ್ರ ಪ್ರದೇಶ್, 3 ತಮಿಳುನಾಡು, 4 ಕೇರಳ. ಎಸ್ ಮಕ್ಕಳೇ, ನಿಮ್ಮ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಕರ್ನಾಟಕವನ್ನು ನಾವು ಚಿನ್ನದ ನಾಡು ಗಂಧದ ಬೀಡು ಅಂತೇಳಿ ಕರೆಯುತ್ತೇವೆ. ಯಾಕಂದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವಂಥ ರಾಜ್ಯ ಯಾವುದು ಅಂದರೆ ಕರ್ನಾಟಕ. ಮತ್ತೊಂದು ಪ್ರಮುಖವಾದಂಥ ಅಂಶ ಅಂದರೆ ಹೆಚ್ಚು ಗಂಧದ ಮರಗಳು ಕಂಡುಬರುವಂಥ ರಾಜ್ಯ ಯಾವುದು ಅಂದರೆ ಕರ್ನಾಟಕ. ಹಾಗಾಗಿ ನಾವು ಕರ್ನಾಟಕವನ್ನು ಚಿನ್ನದ ನಾಡು ಗಂಧದ ಬೀಡು ಅಂತ ಹೇಳಿ ಕರೆಯುತ್ತೇವೆ. ಹಾಗಾದರೆ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕದ ಬಗ್ಗೆ ಅಧ್ಯಯನ ಮಾಡೋಣ. ಅಂದರೆ ನಮ್ಮ ದೇಶದ ಪ್ರಮುಖ ರಾಜ್ಯವಾಗಿರುವಂತಹ ನಮ್ಮ ರಾಜ್ಯ ಅದೇ ಕರ್ನಾಟಕ. ಕರ್ನಾಟಕದ ರಾಜ್ಯದ ಬಗ್ಗೆ ನಾವಿವತ್ತು ಅಧ್ಯಯನವನ್ನು ಮಾಡೋಣ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕವನ್ನು ನಾವು 4 ವಿಭಾಗಗಳನ್ನಾಗಿ ಮಾಡಿದ್ದೀವಿ. ಆ 4 ವಿಭಾಗಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅಷ್ಟೇ ಅಲ್ಲ, ಆ 4 ವಿಭಾಗಗಳಿಗೆ ಸಂಬಂಧಪಟ್ಟಂತಹ ಚಾರಿತ್ರಿಕ ಹಿನ್ನೆಲೆ, ಪ್ರಾಕೃತಿಕ ಸಂಪನ್ಮೂಲ, ಕೃಷಿ, ಉದ್ದಿಮೆಗಳ ಬೆಳವಣಿಗೆ, ಈ ರೀತಿಯಾಗಿ ಹಲವಾರು ಅಂಶಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಎಸ್, ಬನ್ನಿ ಹಾಗಾದರೆ ಮೊದಲು ನೋಡೋಣ ಕರ್ನಾಟಕದ ಇತಿಹಾಸ. ನಮಗೆ ಮೊದಲಿಗೆ ಈ ಕರ್ನಾಟಕ ಅನ್ನುವಂಥ ಪದದ ಅರ್ಥ ಗೊತ್ತಿರಬೇಕು. ಮಕ್ಕಳು, ಈ ಕರ್ನಾಟಕ ಅನ್ನೋ ಪದ ಇದೆಯಲ್ಲ, ಅಂದರೆ ಈ ಪ್ರಸ್ತುತ ಕರ್ನಾಟಕ ರಾಜ್ಯ, ಈ ಕರ್ನಾಟಕ ರಾಜ್ಯವನ್ನು ಹಲವಾರು ಹೆಸರುಗಳಿಂದ ಕರೀತಾ ಇದ್ದರು. ಅದರಲ್ಲಿ ಮೊಟ್ಟ ಮೊದಲಿಗೆ ಬಳಸಿದಂತಹ ಒಂದು ಪದ ಯಾವುದು ಅಂದರೆ ಕರುನಾಡು. ನೋಡಿ, ಕರುನಾಡು ಅಂದರೆ ಕರ್ ಪ್ಲಸ್ ನಾಡು, ಕರುನಾಡು. ಇದರ ಅರ್ಥ ಏನು ಅಂದರೆ ಕಪ್ಪು ಮಣ್ಣಿನ ನಾಡು. ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ಮಣ್ಣು ಯಾವುದು ಅಂದರೆ ಕಪ್ಪು ಮಣ್ಣು. ಹಾಗಾಗಿ ಇದನ್ನು ಕರುನಾಡು ಅಂತ ಹೇಳಿ ಕರೆದ್ರು. ನಂತರ ಕರ್ನಾಟಕದ ರಾಜಧಾನಿ ಯಾವುದು ಅಂದರೆ ನಿಮ್ಗೆ ಗೊತ್ತಿದೆ, ಬೆಂಗಳೂರು ಕರ್ನಾಟಕದ ರಾಜಧಾನಿ. ನಾವು ಕರ್ನಾಟಕವನ್ನು ಆಡಳಿತಾತ್ಮಕ ದೃಷ್ಟಿಯಿಂದ ಜಿಲ್ಲೆಗಳನ್ನಾಗಿ ವಿಭಾಗ ಮಾಡಿದ್ದೀವಿ. ಅದೇ ರೀತಿಯಾಗಿ 225 ತಾಲೂಕುಗಳನ್ನಾಗಿ ಮಾಡಿಕೊಂಡಿದ್ದೀವಿ. ಹಾಗಾದರೆ ಈ 30 ಜಿಲ್ಲೆಗಳಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ಅಂದರೆ ಅದ್ಯಾವುದು ಅಂದರೆ ಬೆಳಗಾವಿ ಜಿಲ್ಲೆ. ಅದೇ ರೀತಿಯಾಗಿ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ವಿಸ್ತೀರ್ಣದಲ್ಲಿ ಅಂತ ನಾವು ನೋಡಿದಾಗ ಅದು ಬೆಂಗಳೂರು ನಗರ ಜಿಲ್ಲೆ. ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು ಅಂದರೆ ಆನೆ. ಕರ್ನಾಟಕದ ರಾಜ್ಯ ಹೂವು ಕಮಲ. ಕರ್ನಾಟಕದ ರಾಜ್ಯ ವೃಕ್ಷ
ಶ್ರೀಗಂಧದ ಮರ. ಕರ್ನಾಟಕದ ಪಕ್ಷಿ ನೀಲಕಂಠ ಪಕ್ಷಿ. ನೋಡಿ, ಕರ್ನಾಟಕದ ಬಗ್ಗೆ ಎಷ್ಟೆಲ್ಲ ಉತ್ತಮ ಅಂಶಗಳು ನಮ್ಮಲ್ಲಿ ಈ ಅಧ್ಯಯನದಲ್ಲಿ ನಾವು ಕಲ್ತ್ಕೊಳ್ತಾ ಇದ್ದೀವಿ. ಹಾಗಾದರೆ ಮಕ್ಕಳೇ, ಇದುವರೆಗೂ ನೀವೇನು ಕಲ್ತ್ಕೊಂಡಲ್ವಾ, ಇದ್ರ ಬಗ್ಗೆ ಒಂದು ಚಿಕ್ಕ ಚಟುವಟಿಕೆ ಮಾಡೋಣವಾ? ನಾನು ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ, ನೀವು ಉತ್ತರವನ್ನು ಕೊಡ್ತೀರಲ್ವಾ? ಹಾಗಾದರೆ ಮೊದಲನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಜಿಲ್ಲೆಗಳಿವೆ? ಎಷ್ಟು ಅಂದರೆ 30 ಜಿಲ್ಲೆಗಳಿವೆ. ಎರಡನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ವೃಕ್ಷ ಯಾವುದು? ನಿಮ್ಮ ಉತ್ತರ ಸರಿಯಾಗಿದೆ. ಕರ್ನಾಟಕದ ರಾಜ್ಯ ವೃಕ್ಷ ಶ್ರೀಗಂಧದ ಮರ. ಮುಂದಿನ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು? ಕರ್ನಾಟಕದ ಪಕ್ಷಿ ನೀಲಕಂಠ ಪಕ್ಷಿ. ಎಸ್ ಮಕ್ಕಳೇ, ತುಂಬ ಚೆನ್ನಾಗಿ ಚಟುವಟಿಕೆ ನೀವೆಲ್ಲ ಭಾಗವಹಿಸಿದ್ದೀರಾ. ಈ ಅಧ್ಯಾಯದ ಮುಂದುವರೆದ ಭಾಗ ನೋಡಿದಾಗ ನಾವು ಕರ್ನಾಟಕವನ್ನು ಆಡಳಿತದ ಅನುಕೂಲಕ್ಕಾಗಿ 4 ಕಂದಾಯ ವಿಭಾಗಗಳನ್ನಾಗಿ ಮಾಡಿಕೊಂಡಿದ್ದೀವಿ. ಗಮನಿಸ್ಬೋದು ಮಕ್ಕಳೇ ನೀವು ಚಿತ್ರದಲ್ಲಿ. ಅವು ಯಾವುವು ಅಂದರೆ, ನೋಡಿ ಮಕ್ಕಳೇ, ಇದು ಯಾವುದು ಅಂದರೆ ಬೆಂಗಳೂರು ವಿಭಾಗ. ಯಾವುದಿದು? ಬೆಂಗಳೂರು ವಿಭಾಗ. ನಿಮಗೆ ಕಾಣ್ತಿಲ್ಲ ಈ ಕಲರಲ್ಲಿ, ಇದು ಬೆಂಗಳೂರು ವಿಭಾಗ. ಎರಡನೇದು ಯಾವುದು ಅಂದರೆ ಇದೆ ಮೈಸೂರು ವಿಭಾಗ. ಮೂರನೇದು ಯಾವುದು ಅಂದರೆ ಬೆಳಗಾವಿ ವಿಭಾಗ. ಇದನ್ನು ನಾವು ಬೆಳಗಾವಿ ವಿಭಾಗ ಅಂತೇಳಿ ಕರೆಯುತ್ತೇವೆ. ನಾಲ್ಕನೇದು ಯಾವುದು ಅಂದರೆ ಕಲಬುರಗಿ ವಿಭಾಗ. ಈ ರೀತಿಯಾಗಿ ನಾವು ಆಡಳಿತದ ಅನುಕೂಲಕ್ಕಾಗಿ ನಾವು ಇಡೀ ಕರ್ನಾಟಕವನ್ನು ನಾವು 4 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಿಕೊಂಡಿದ್ದೀವಿ. ಹಾಗಾದರೆ ಮಕ್ಕಳೇ, ನಿಮ್ಮೊಂದು ಚಿಕ್ಕ ಚಟುವಟಿಕೆ ಕೊಡ್ತೀನಿ. ನಾನು ನಿಮ್ಗೆ ಹೇಳಿದೆ ಪ್ರತಿ ವಿಭಾಗದಲ್ಲಿ ಜಿಲ್ಲೆಗಳಿವೆ ಅಂತೇಳಿ ಅಲ್ವಾ? ಹಾಗಾದರೆ ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ ನಾನು. ನೋಡಿ, ಗಮನಿಸಿ, ಬೆಂಗಳೂರು ವಿಭಾಗದಲ್ಲಿ ಮಾತ್ರ ಎಷ್ಟು ಜಿಲ್ಲೆಗಳಿವೆ ಅಂತ ನೀವು ಲೆಕ್ಕ ಹಾಕಬೇಕು. ಹಾಕ್ತಿರಲ್ವಾ? ನಿಮಗೆ ಟೈಮ್ ಕೊಡ್ತಾ ಇದ್ದೀನಿ, ನಿಧಾನವಾಗಿ ಮಕ್ಕಳು ಯೋಚನೆ ಮಾಡಿ ಎಷ್ಟು ಜಿಲ್ಲೆಗಳಿವೆ ಅಂತೇಳಿ ನೀವು ಲೆಕ್ಕ ಹಾಕಬೇಕು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬೆಂಗಳೂರು ವಿಭಾಗದಲ್ಲಿ ಒಟ್ಟು 9 ಜಿಲ್ಲೆಗಳಿವೆ. ಅದೇ ರೀತಿಯಾಗಿ ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳಿವೆ. ಬೆಳಗಾವಿ ವಿಭಾಗದಲ್ಲಿ 7 ಜಿಲ್ಲೆಗಳಿವೆ. ಅದೇ ರೀತಿಯಾಗಿ ಕಲಬುರಗಿ ವಿಭಾಗದಲ್ಲಿ 6 ಜಿಲ್ಲೆಗಳು ಇವೆ. ಒಟ್ಟು ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದೆ ಅಂದರೆ 30 ಜಿಲ್ಲೆಗಳಿದ್ದಾವೆ. ಪ್ರತಿ ಜಿಲ್ಲೆಯನ್ನು ಉಸ್ತುವಾರಿಗೋಸ್ಕರ ನೋಡಿಕೊಳ್ಳುವುದಕ್ಕೋಸ್ಕರ ಆ ಜಿಲ್ಲೆಯ ಸಂಪೂರ್ಣ ಜವಾಬ್ದಾರಿಯನ್ನು ಒಬ್ಬ ವ್ಯಕ್ತಿಗೆ ಕೊಟ್ಟಿರ್ತಾರೆ. ಅವರು ನಾವೇನಂತ ಕರಿತೀವಿ ಅಂದರೆ ಜಿಲ್ಲಾಧಿಕಾರಿ ಅಂತೇಳಿ ಕರೆಯುತ್ತೇವೆ ಅಲ್ವಾ? ಇಂಗ್ಲೀಷಲ್ಲಿ ಡೆಪ್ಯೂಟಿ ಕಮಿಷನರ್, DC ಅಂತ ಹೇಳಿ ಅವ್ರನ್ನ ನಾವು ಕರೆಯುತ್ತೇವೆ. ಅದೇ ರೀತಿಯಾಗಿ ನಾನು ನಿಮ್ಗೆ ಹೇಳಿದೆ, ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ ಅಂತೇಳಿ ಪ್ರತಿ ವಿಭಾಗವನ್ನು ನೋಡಿಕೊಳ್ಳುವುದಕ್ಕೋಸ್ಕರ ನಾವು ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಸರ್ಕಾರ ನೇಮಕ ಮಾಡಿರುತ್ತೆ. ಅವ್ರು ನಾವೇನಂತ ಕರಿತೀವಿ ಅಂದರೆ ವಿಭಾಗೀಯ ಅಧಿಕಾರಿ ಅಂತೇಳಿ ನಾವು ಅವ್ರನ್ನ ಕರೆಯುತ್ತೇವೆ. ಇಂಗ್ಲೀಷಲ್ಲಿ ಡಿವಿಷನಲ್ ಕಮಿಷನರ್ ಅಂತೇಳಿ ನಾವು ಕರೆಯುತ್ತೇವೆ. ನೀವು ಕೂಡ ಜಿಲ್ಲಾಧಿಕಾರಿ ಆಗ್ಬೋದು, ವಿಭಾಗೀಯ ಅಧಿಕಾರಿ ಕೂಡ ಆಗ್ಬೋದು. ಯಾವ ಥರ ಆಗಬೇಕು ಅಂತ ನಿಮಗೆಲ್ಲ ಆಸೆ ಇದೆಯಲ್ಲ ಆಗಬೇಕಂತೇಳಿ. ಡಿಗ್ರಿ ಕ್ವಾಲಿಫಿಕೇಷನ್ ಪಡೆದ ನಂತರ ಸರ್ಕಾರ ಏನು ಮಾಡುತ್ತೆ ಅಂದರೆ ಅದಕ್ಕೆ ಒಂದು ಪರೀಕ್ಷೆನ ಮಾಡುತ್ತೆ. ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆದರೆ ಖಂಡಿತವಾಗಿ ನೀವು ಜಿಲ್ಲಾಧಿಕಾರಿ ಆಗ್ಬೋದು, ವಿಭಾಗೀಯ ಅಧಿಕಾರಿ ಕೂಡ ಆಗ್ಬೋದು. ಮುಂದುವರೆದು ಇವತ್ತು ನಾವು ಸಂಪೂರ್ಣವಾಗಿ ಬೆಂಗಳೂರು ವಿಭಾಗದ ಬಗ್ಗೆ ನಾವು ಹೆಚ್ಚಿನ ಅಧ್ಯಯನವನ್ನು ನಾವು ಮಾಡೋಣ. ಬೆಂಗಳೂರು ವಿಭಾಗ ಇದೆಯಲ್ಲ, ಇದು ಒಂದು ಆಡಳಿತ ಕಂದಾಯ ವಿಭಾಗ. ಇದು ಯಾವ ದಿಕ್ಕಿನಲ್ಲಿದೆ ಅಂತಂದರೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಇದು ಕಂಡುಬರುತ್ತೆ. ಈ ಒಂದು ವಿಭಾಗದಲ್ಲಿ 9 ಜಿಲ್ಲೆಗಳಿವೆ. ಹಾಗಾದರೆ 9 ಜಿಲ್ಲೆಗಳು ಯಾವುವು ಅಂತ ನೋಡಿದಾಗ ನೀವು ಗಮನಿಸಬೇಕು ಮಕ್ಕಳಲ್ಲಿ. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ರಾಮನಗರ, ಬೆಂಗಳೂರು ಗ್ರಾಮೀಣ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ. ಈ ರೀತಿಯಾಗಿ 9 ಜಿಲ್ಲೆಗಳು ಈ ಬೆಂಗಳೂರು ವಿಭಾಗದಲ್ಲಿ ಇವೆ. ಈ ಬೆಂಗಳೂರು ವಿಭಾಗವನ್ನು ನಾವು ಇದರ ಚಾರಿತ್ರಿಕ ಹಿನ್ನೆಲೆ ಅಂತ ನೋಡಿದಾಗ ನಾವು ಈ ಬೆಂಗಳೂರು ವಿಭಾಗವನ್ನು ನಾವು ಮೊಟ್ಟ ಮೊದಲಿಗೆ ಆಳ್ವಿಕೆ ಮಾಡಿದಂಥ ಅರಸರು ಯಾರು ಅಂದರೆ ಗಂಗರು. ಈ ಗಂಗರು ಏನು ಮಾಡಿದರು ಅಂದರೆ ಕೋಲಾರವನ್ನು
ಪ್ರಸ್ತುತ ಕೋಲಾರ. ಇದರ ಹಿಂದಿನ ಹೆಸರು ಏನು ಅಂತಂದರೆ ಕುವಲಾಲಪುರ ಅನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅವರು ಆಳ್ವಿಕೆಯನ್ನು ಮಾಡ್ತಾರೆ. ತದನಂತರ ಇದೇ ಬೆಂಗಳೂರನ್ನು ಆಳ್ವಿಕೆ ಮಾಡಿದಂಥ ಮುಂದಿನ ರಾಜರು ಯಾರು ಅಂದರೆ ಚೋಳರು. ಚೋಳರಿಂದ ವಶಪಡಿಸಿಕೊಂಡಂಥ ರಾಜರು ಯಾರು ಅಂದರೆ ಹೊಯ್ಸಳರು. ನಂತರ ವಿಜಯನಗರ ರಾಜರು, ಮರಾಠರು, ಮೈಸೂರು ಒಡೆಯರು, ವಿಜಯಪುರದ ಆದಿಲ್ ಶಾಹಿಗಳು. ಈ ರೀತಿಯಾಗಿ ಹಲವಾರು ರಾಜರು ಈ ಬೆಂಗಳೂರು ವಿಭಾಗದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ವಿಜಯನಗರ ಅರಸರ ಕಾಲದಲ್ಲಿ ಈ ಬೆಂಗಳೂರು ವಿಭಾಗವನ್ನು ಆಳ್ವಿಕೆ ಮಾಡುವಂತಹ ವ್ಯಕ್ತಿಗಳು ನಾವೇನಂತ ಕರಿತಾ ಇದ್ರು ಅಂದರೆ ಪಾಳೆಗಾರರು ಅಂತೇಳಿ ಕರಿತಾ ಇದ್ದರು. ಆ ಭಾಗದಲ್ಲಿ ಅನೇಕ ರೀತಿಯ ಪಾಳೆಗಾರರು ಇದ್ದರು. ಆ ಪ್ರದೇಶಕ್ಕೆ ಅವ್ರು ಏನಂತ ಕರಿತಾ ಇದ್ರು ಅಂದರೆ ಪಾಳೆ ಪಟ್ಟು ಅಂಥೇಳಿ ಕರಿತಾ ಇರ್ತಾರೆ. ಉದಾಹರಣೆ ನೋಡಿ, ನಾವು ಭಾರತವನ್ನು ರಾಜ್ಯಗಳನ್ನಾಗಿ ಮಾಡ್ಕೊಂಡಿದ್ವಿ. ಈಗ ರಾಜ್ಯ ಅಂತೇಳಿ ಕರಿತೀವಲ್ವ, ಅದೇ ರೀತಿಯಾಗಿ ಅವರು ರಾಜ್ಯ ಅಂತೇಳಿ ಕರಿತಾ ಇರಲಿಲ್ಲ, ಪಾಳೆ ಪಟ್ಟು ಅಂತ ಹೇಳಿ ಅವರು ಕರಿತಾ ಇದ್ದರು. ಪ್ರತಿ ಪಾಳೆ ಪಟ್ಟುವನ್ನು ನೋಡಿಕೊಳ್ಳುವುದಕ್ಕೋಸ್ಕರ ಅನ್ನುವಂಥ ಪಾಳೆಗಾರನ್ನು ಅವರು ನೇಮಿಸಿರ್ತಾರೆ. ಈ ನಾಯಕರು ಏನು ಮಾಡ್ತಾ ಇರ್ತಾರೆ ಅಂದರೆ ವಿಜಯನಗರ ಅರಸರಿಗೆ ವಿಧೇಯಕರಾಗಿದ್ದು ಅವರಿಗೆ ಕಪ್ಪ ಕಾಣಿಕೆಯನ್ನು ಇವರು ಸಲ್ಲಿಸ್ತಾ ಇರ್ತಾರೆ. ಅವ್ರನ್ನ ಇವರು ವಿರೋಧ ಮಾಡಲಿಕ್ಕೆ ಹೋಗಲ್ಲ. ಯಾಕಂದರೆ ಇವರ ಮೇಲೆ ವಿಜಯನಗರದವರು ಬಂದುಬಿಟ್ಟು ಯುದ್ಧ ಮಾಡ್ಬೋದು ಅಥವಾ ದಾಳಿ ಮಾಡ್ಬೋದು. ಹಾಗಾಗಿ ಇವರು ಅವರಿಗೆ ವಿಧೇಯಕರಾಗಿದ್ದು ಕಪ್ಪ ಕಾಣಿಕೆಯನ್ನು ಇವರು ನೀಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಈ ಸಮಯದಲ್ಲಿದ್ದಂತಹ ಪ್ರಮುಖವಾದಂತಹ ಪಾಳೆ ಪಟ್ಟುಗಳು ಯಾವುದು ಅಂದರೆ ಕೆಳದಿ, ಚಿತ್ರದುರ್ಗ, ಯಲಹಂಕ, ಚಿಕ್ಕಬಳ್ಳಾಪುರ. ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಒಂದು ಪಾಳೆ ಪಟ್ಟುಗಳು ಅಂದರೆ ರಾಜ್ಯಗಳು ಈ ಸಂದರ್ಭದಲ್ಲಿ ಇದ್ದವು. ಮಕ್ಕಳೇ, ಒಂದು ಚಿಕ್ಕ ಚಟುವಟಿಕೆ ನಿಮಗೋಸ್ಕರ. ಈಗ ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದಂತಹ ರಾಜಮನೆತನಗಳು ಯಾವುವು ಅಂದರೆ ಮುಖ್ಯವಾಗಿ ಬೆಂಗಳೂರು ವಿಭಾಗದಲ್ಲಿ. ಯೋಚನೆ ಮಾಡಿ ಮಕ್ಕಳು, ನೋಡಿ ಯಾವುದು ಅಂತೇಳಿ. ಎಸ್, ನಿಮ್ಮ ಉತ್ತರ ಸರಿಯಾಗಿದೆ. ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರ, ಮರಾಠರು, ಮೈಸೂರೊಡೆಯರು, ವಿಜಯಪುರದ ಆದಿಲ್ ಶಾಹಿಗಳು ಇವರೆಲ್ಲರೂ ಈ ಭಾಗವನ್ನು ಇವರು ಆಳ್ವಿಕೆಯನ್ನು ಮಾಡ್ತಾರೆ. ನಂತರ ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಯೋಚನೆ ಮಾಡಿ ಮಕ್ಕಳೇ. ಎರಡನೇ ಪ್ರಶ್ನೆ, ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಯೋಚನೆ ಮಾಡಿ ಮಕ್ಕಳೇ. ಎಸ್, ನಿಮ್ಮ ಉತ್ತರ ಸರಿಯಾಗಿದೆ. ಎಷ್ಟು ಅಂದರೆ 9 ಜಿಲ್ಲೆಗಳಿವೆ. ಮಕ್ಕಳೀಗ ಇದುವರೆಗೂ ನಾವು ಕಂದಾಯ ವಿಭಾಗದ ಜಿಲ್ಲೆಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಈಗ ಬೆಂಗಳೂರು ವಿಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ನಿಮ್ಗೆ ಗೊತ್ತಿರಲಿ, ಪ್ರಾಕೃತಿಕ ಸಂಪನ್ಮೂಲ ಅಂದರೆ ಏನು? ಇದು ನಿಮಗೆ ಅರ್ಥ ಗೊತ್ತಿರಬೇಕು. ಈ ಪ್ರಕೃತಿದತ್ತವಾದ ಸಂಗತಿಗಳನ್ನು ನಾವು ಪ್ರಕೃತಿ ಸಂಪನ್ಮೂಲ ಅಂತೇಳಿ ಕರೆಯುತ್ತೇವೆ. ಹಾಗಂದ್ರೆ ಏನು ಸರ್ ಅಂತ ನೀವು ಕೇಳಿದರೆ, ನೋಡಿ, ನೀವು ನಿಮ್ಮ ಸುತ್ತಮುತ್ತ ಹಲವಾರು ಗಿಡ ಮರಗಳಿದೆ, ಪ್ರಾಣಿ ಪಕ್ಷಿಗಳಿದೆ, ಅಂದರೆ ಪ್ರಕೃತಿದತ್ತವಾಗಿ ಬಂದಿರುವಂಥವುದನ್ನು ಇವೆಲ್ಲವುಗಳನ್ನ ಒಟ್ಟಾಗಿ ಏನಂತ ಕರಿತೀವಿ ಅಂತಂದರೆ ಪ್ರಾಕೃತಿಕ ಸಂಪನ್ಮೂಲ ಅಂತೇಳಿ ನಾವು ಅವ್ರನ್ನ ಕರಿತೇವೆ. ನದಿಗಳಾಗಿರ್ಬೋದು, ಕಾಡುಗಳಾಗಿರ್ಬೋದು, ಕಣಿವೆ, ಜಲಪಾತಗಳು, ಖನಿಜ ಸಂಪನ್ಮೂಲಗಳು, ವನ್ಯಮೃಗಗಳು, ಮಣ್ಣು, ಇವೆಲ್ಲವುಗಳ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನು ನಾವು ಮಾಡುವಂಥದ್ದೇ ಪ್ರಾಕೃತಿಕ ಸಂಪನ್ಮೂಲದ ಅಧ್ಯಯನ. ಈ ಒಂದು ವಿಭಾಗದಲ್ಲಿ ಕಂಡುಬರುವಂಥ ವಾಯುಗುಣ ಯಾವ ರೀತಿ ಇರುತ್ತಂದರೆ ಉಷ್ಣ ವಲಯದ ಮಾನ್ಸೂನ್ ವಾಯುಗುಣ ಇಲ್ಲಿ ಕಂಡುಬರುತ್ತೆ. ನಂತರ ಈ ವಿಭಾಗದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಏಕರೂಪವಾದಂತಹ ಹವಾಮಾನ ಇರಲ್ಲ. ಅದು ಪ್ರತಿದಿನ ಬದಲಾಗ್ತಾ ಹೋಗುತ್ತೆ. ಕೆಲವು ಸರಿ ಮಳೆ ಜಾಸ್ತಿ ಬರ್ಬೋದು, ಕೆಲವು ಸರಿ ಬಿಸಿಲು ಜಾಸ್ತಿ ಬರ್ಬೋದು. ಈ ರೀತಿಯಾಗಿ ಪ್ರತಿ ಜಿಲ್ಲೆಗೂ ವಿವಿಧ ರೀತಿಯಾದಂತಹ ಒಂದು ಹವಾಮಾನ ಈ ಒಂದು ವಿಭಾಗದಲ್ಲಿ ಕಂಡುಬರುತ್ತೆ. ನೋಡಿ, ಈ ವಿಭಾಗದಲ್ಲಿ ಅತಿ ಹೆಚ್ಚು ಉಷ್ಣವಿರುವಂಥ ಅಂದರೆ ಬಿಸಿಲಿರುವಂಥ ಜಿಲ್ಲೆ ಯಾವುದು ಅಂದರೆ ಅದೇ ಕೋಲಾರ. ಅದೇ ರೀತಿಯಾಗಿ ಅತಿ ಹೆಚ್ಚು ಮಳೆ ಬರುವಂತಹ ಒಂದು ಜಿಲ್ಲೆ ಯಾವುದು ಅಂದರೆ ಅದೇ ಶಿವಮೊಗ್ಗ. ಅತಿ ಕಡಿಮೆ ಮಳೆ ಬರುವಂತಹ ಒಂದು ಜಿಲ್ಲೆ ಯಾವುದು ಅಂದರೆ ಚಿತ್ರದುರ್ಗ ಜಿಲ್ಲೆ. ನಿಮ್ಗೆ ಗೊತ್ತಿರ್ಬೋದು, ಚಿತ್ರದುರ್ಗದ ನಾಯಕನಹಟ್ಟಿ ಅನ್ನುವಂತಹ ಒಂದು ಹೋಬಳಿ ಇಡೀ ನಮ್ಮ ರಾಜ್ಯದಲ್ಲೇ ಅತಿ ಕಡಿಮೆ ಮಳೆ ಬೀಳುವಂತಹ ಒಂದು ಪ್ರದೇಶ. ಅದೇ ರೀತಿಯಾಗಿ ಸಾಧಾರಣವಾಗಿ ಮಳೆ ಪಡೆಯುವಂತಹ ಜಿಲ್ಲೆಗಳು ಯಾವುದು ಅಂದರೆ ಈ ವಿಭಾಗದಲ್ಲಿ ತುಮಕೂರು, ದಾವಣಗೆರೆ, ರಾಮನಗರ, ಚಿಕ್ಕಬಳ್ಳಾಪುರ ಈ ಒಂದು ಜಿಲ್ಲೆಗಳು ಸಾಧಾರಣ ಮಳೆಯನ್ನು ಪಡೆಯುವಂತಹ ಪ್ರದೇಶಗಳು. ಈ ವಿಭಾಗದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಯಾವುವು ಅಂತ ನೋಡೋಣ. ಈಗ ಈ ವಿಭಾಗದಲ್ಲಿ ಹಲವಾರು ನದಿಗಳು ಹರಿಯುತ್ತೆ.
ಆ ನದಿಗಳು ಹುಟ್ಟುವಂಥ ಸ್ಥಳ ಯಾವುದು ಅಂದರೆ ಪಶ್ಚಿಮ ಘಟ್ಟಗಳು. ನೀವು ಗಮನಿಸ್ಬೋದು ಮಕ್ಕಳೇ, ಈ ಮ್ಯಾಪಲ್ಲಿ ನೋಡಿ, ನಾವು ಈ ಭಾಗವನ್ನು ನಾವು ಪಶ್ಚಿಮ ಘಟ್ಟ ಅಂತೇಳಿ ಕರೀತೇವೆ. ನೀವೇನಾದರೂ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಈ ರೀತಿಯಾಗಿ ನೀವು ಸ್ಥಳಗಳನ್ನ ವಿಸಿಟ್ ಮಾಡಿದರೆ ನೀವು ಆ ಸ್ಥಳದಲ್ಲಿ ಕಂಡುಬರುವಂಥ ಒಂದು ವಾತಾವರಣ ಇದೆ ಅಲ್ವಾ, ಆ ಮರಗಳ ಒಂದು ಸಾಲು, ಅದನ್ನ ನಾವು ಪಶ್ಚಿಮ ಘಟ್ಟ ಅಂತೇಳಿ ನಾವು ಅದನ್ನು ಕರೆಯುತ್ತೇವೆ. ಇದೇ ಪಶ್ಚಿಮ ಘಟ್ಟಗಳು. ಪ್ರಮುಖ ನದಿಗಳು ಯಾವುದು ಅಂತ ನೋಡೋಣ ಈಗ. ಉತ್ತರ ಪಿನಾಕಿನಿ, ಗಮನಿಸ್ಬೋದು ಇಲ್ಲಿ ನೀವು, ಉತ್ತರ ಪಿನಾಕಿನಿ. ಮತ್ತೊಂದು ದಕ್ಷಿಣ ಪಿನಾಕಿನಿ, ನೋಡಿ ಇಲ್ಲಿ ಬರ್ತಿದಲ್ವ, ಇದೇ ದಕ್ಷಿಣ ಪಿನಾಕಿನಿ. ನೆಕ್ಸ್ಟು ವೇದಾವತಿ ನದಿ, ಮತ್ತೊಂದು ಪ್ರಮುಖ ನದಿ. ಶಿಂಷಾ, ತುಂಗಭದ್ರ, ಶರಾವತಿ, ವರದಾ, ಇವು ಪ್ರಮುಖವಾಗಿ ಹರಿಯುವಂತಹ ಬೆಂಗಳೂರು ವಿಭಾಗದ ನದಿಗಳು. ಮಕ್ಕಳೇ, ಈ ಚಿತ್ರ ಗಮನಿಸಿ. ಈ ಚಿತ್ರದಲ್ಲಿ ಕಾಣುವಂತಹ ವಿಶ್ವವಿಖ್ಯಾತ ಜಲಪಾತ ಯಾವುದು? ಯೋಚನೆ ಮಾಡಿ ಮಕ್ಕಳೇ, ಇದು ಏಷ್ಯಾದಲ್ಲಿಯೇ ಅತ್ಯಂತ ಉದ್ದವಾದಂತಹ ಜಲಪಾತ. ನೀವು ಶಾಲಾ ಪ್ರವಾಸಕ್ಕೆ ಹೋದಾಗ ಇದನ್ನು ನೋಡಿರ್ತೀರಾ. ಉತ್ತರ ಯಾವುದಂತ ನೋಡೋಣವಲ್ಲ? ಎಸ್ ಮಕ್ಕಳೇ, ಇದು ಶರಾವತಿ ನದಿಯಿಂದ ಸೃಷ್ಟಿಯಾಗಿರುವಂತಹ ವಿಶ್ವವಿಖ್ಯಾತ ಜೋಗ ಜಲಪಾತ. ಇದು ಯಾವ ಜಿಲ್ಲೆಯಲ್ಲಿದೆ ಅಂದರೆ, ಇದು ಬೆಂಗಳೂರು ವಿಭಾಗದಲ್ಲಿರುವಂತಹ ಶಿವಮೊಗ್ಗ ಜಿಲ್ಲೆಯಲ್ಲಿದು ಇದೆ. ಈ ಒಂದು ವಿಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ಅಣೆಕಟ್ಟುಗಳು ಯಾವುದು ಅಂದರೆ, ಒಂದು ಗಾಜನೂರು ಅಣೆಕಟ್ಟು, ಮತ್ತೊಂದು ತುಂಗ ಅಣೆಕಟ್ಟು. ಇಲ್ಲಿ ನೀರನ್ನವರು ಸಂಗ್ರಹಿಸಿಬಿಟ್ಟು ಅವಶ್ಯಕತೆ ಇದ್ದಾಗ ಅದನ್ನವರು ಬಳಸ್ಕೊಳ್ತಾರೆ. ಈ ವಿಭಾಗದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖವಾದಂತಹ ಒಂದು ಜಲಾಶಯ ಯಾವುದು ಅಂದರೆ ಮುತ್ಯಾಲ ಮಡು ಅನ್ನುವಂತಹ ಒಂದು ಜಲಾಶಯ. ನಿಮ್ಗೆ ಗೊತ್ತಿದೆ, ಕರ್ನಾಟಕವನ್ನು ಹಲವಾರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತಹ ರಾಜರು ಯಾರು ಅಂದರೆ ಮೈಸೂರು ಅರಸರು. ಮೈಸೂರು ಅರಸರು ಅವರ ಅವಧಿಯಲ್ಲಿ ಅನೇಕ ಅಣೆಕಟ್ಟುಗಳನ್ನು ಇವರು ಕಟ್ಟುತ್ತಾರೆ. ಅದರಲ್ಲಿ ಮುಖ್ಯವಾಗಿ ನಿಮ್ಗೆ ಗೊತ್ತಿರಲಿ, ವಾಣಿ ವಿಲಾಸ ಅಣೆಕಟ್ಟು. ಗೊತ್ತಿರಲಿ ಮಕ್ಕಳೇ, ಕರ್ನಾಟಕದ ಪ್ರಪ್ರಥಮ ಅಣೆಕಟ್ಟು ಯಾವುದು ಅಂದರೆ ಅದೇ ವಾಣಿ ವಿಲಾಸ ಅಣೆಕಟ್ಟು. ಯಾವ ಉದ್ದೇಶಕ್ಕೋಸ್ಕರ ಇದನ್ನ ಅವರು ಕಟ್ಟಿಸಿದ್ರು ಅಂತಂದರೆ, ಮುಖ್ಯವಾಗಿ ನೀರಾವರಿಯ ಉದ್ದೇಶಕ್ಕೋಸ್ಕರ. ಅಂದರೆ ನೋಡಿ, ಈ ಭಾಗದಲ್ಲಿ ಅಂದರೆ ಚಿತ್ರದುರ್ಗದ ಭಾಗದಲ್ಲಿ ಮಳೆ ತುಂಬ ಕಡಿಮೆ ಬರುವಂಥದ್ದು. ಹಾಗಾಗಿ ಆ ರೈತರಿಗೆ ಅನುಕೂಲವಾಗಲಿ ಅಂಥೇಳಿ ಈ ಒಂದು ಅಣೆಕಟ್ಟುಗಳನ್ನ ಕಟ್ಟಿಸ್ಬಿಟ್ಟು ಅವುಗಳಿಂದ ಕಾಲುವೆಗಳ ಮೂಲಕ ಈ ಒಂದು ಹೊಲಗಳಿಗೆ ನೀರಿನ ವ್ಯವಸ್ಥೆಯನ್ನು ಅವರು ಮಾಡಿದರು. ಇದು ಚಿತ್ರದುರ್ಗದ ಹಿರಿಯೂರು ತಾಲೂಕಿನಲ್ಲಿದು ಇದೆ, ಇವತ್ತಿಗೂ ನೀವು ನೋಡ್ಬೋದು. ಮತ್ತೊಂದು ಪ್ರಮುಖವಾದಂಥ ಒಂದು ಜಲಾಶಯ ಯಾವುದು ಅಂದರೆ ಮಾರ್ಕೋನಹಳ್ಳಿ ಜಲಾಶಯ. ಇದು ತುಮಕೂರು ಜಿಲ್ಲೆಯಲ್ಲಿದು ಕಂಡುಬರುತ್ತೆ. ಇವತ್ತಿನ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಪರಿಸರ ಮಾಲಿನ್ಯ. ಇವತ್ತೇನಾಗ್ತಾ ಇದೆ ಅಂದರೆ, ಅರಣ್ಯಗಳನ್ನು ನಾಶ ಮಾಡ್ತಾ ಇದ್ದೀವಿ, ಹಳ್ಳಿಗಳ ನಗರಗಳಾಗಿ ಪರಿವರ್ತನೆ ಆಗ್ತಾ ಇದೆ, ಮತ್ತು ಮನುಷ್ಯನ ಸ್ವಾರ್ಥ ಭಾವನೆಗಳಿಂದ ಇವತ್ತು ಪರಿಸರ ಮಾಲಿನ್ಯ ಆಗ್ತಾ ಇದೆ. ಆದ ಕಾರಣ ಅನೇಕ ನದಿಗಳು ಇವತ್ತು ಬತ್ತಿ ಹೋಗ್ತಾ ಇದ್ದಾವೆ. ಇವತ್ತು ನಮ್ಮ ಮುಖ್ಯ ಕರ್ತವ್ಯ ಏನು ಗೊತ್ತಾ? ಕೆರೆಗಳನ್ನು ಸಂರಕ್ಷಣೆ ಮಾಡೋದು, ಜಲಮೂಲಗಳನ್ನು ಹೆಚ್ಚಿಸುವಂಥದ್ದು, ಅಂತರ್ಜಲವನ್ನು ರಕ್ಷಣೆ ಮಾಡಿ ಎಲ್ಲರಿಗೂ ನೀರು ಸಿಗುವಂತೆ ಮಾಡುವುದು. ಮಕ್ಕಳೇ, ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ, ನಾವು ನೀರನ್ನು ತುಂಬ ವೇಸ್ಟ್ ಮಾಡ್ತಾ ಇರ್ತೀವಿ ವಿವಿಧ ಕಾರಣಗಳಿಂದ. ಆದರೆ ಇದು ನಾವು ತಡೆಗಟ್ಟಬೇಕಾಗಿದೆ. ಯಾವ ರೀತಿ ಅಂದರೆ, ಅದಕ್ಕೆ ಹಲವಾರು ಕ್ರಮಗಳಿದೆ. ಉದಾಹರಣೆ ಹೇಳಬೇಕಂದ್ರೆ ನಿಮಗೆ ನೋಡಿ, ಮಳೆ ನೀರು ಕೊಯ್ಲು, ಇಂಗ್ಲೀಷಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡುವುದರ ಮೂಲಕ ನಾವು ನೀರಿನ ಸಂರಕ್ಷಣೆ ಮಾಡ್ಬೋದು. ಮತ್ತು ಕೆರೆಗಳನ್ನು ರಚನೆ ಮಾಡಿಬಿಟ್ಟು ಕೆರೆಗಳಲ್ಲಿ ನೀರನ್ನು ನಾವು ಸಂಗ್ರಹಣೆ ಮಾಡಿ ಅವುಗಳ ಮೂಲಕ ನಾವು ಅಂತರ್ಜಲವನ್ನು ಹೆಚ್ಚಿಸ್ಬೋದು. ಈ ರೀತಿಯಾಗಿ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಾಗ ಖಂಡಿತವಾಗಿ ನಾವು ಅಂತರ್ಜಲವನ್ನು ನಾವು ಹೆಚ್ಚಿಸ್ಬೋದು. ಈ ಬೆಂಗಳೂರು ವಿಭಾಗದಲ್ಲಿ ಕಂಡುಬರುವಂಥ ಪ್ರಮುಖ ಖನಿಜ ನಿಕ್ಷೇಪಗಳು ಯಾವುವು ಅಂತ ನೋಡೋಣವಾ? ಈ ವಿಭಾಗದಲ್ಲಿ ಅತ್ಯಂತ ಪ್ರಖ್ಯಾತವಾದಂತಹ ಒಂದು ಚಿನ್ನದ ಗಣಿ ನಿಮಗೆಲ್ಲ ಗೊತ್ತಿದೆ, KGF, ಕೋಲಾರ್ ಗೋಲ್ಡ್ ಫೀಲ್ಡ್, ಕೋಲಾರ ಚಿನ್ನದ ಗಣಿ. ಈ KGFಯಿಂದ ಬಂಗಾರವನ್ನು ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾ ಇದ್ದರು. ಅಷ್ಟೇ ಅಲ್ಲ, ಸಿಂಧೂ ನಾಗರಿಕತೆಯ ಸಂಬಂಧಪಟ್ಟಂತೆ ಇಲ್ಲಿಯ ಚಿನ್ನವನ್ನು ಅವರು ಬಳಸ್ಕೊಳ್ತಾ ಇದ್ದರು. ವಿಜಯನಗರ ಅವಧಿಯಲ್ಲಿ ಈ ಕೋಲಾರದ ಚಿನ್ನವನ್ನು ಅವರು ಬಳಸ್ತಾ ಇದ್ದರು. ಆದರೆ ವಿಪರ್ಯಾಸ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಚಿನ್ನದ ಅದಿರನ್ನು ತೆಗೆಯುವಂಥ ಕೆಲಸವನ್ನು ಇವರು ನಿಲ್ಲಿಸಿದ್ದಾರೆ. ಯಾಕಂದರೆ ಇಲ್ಲಿರುವಂಥ ಚಿನ್ನದ ಅದಿರು ಮುಗಿದು ಹೋಗಿದೆ. ಈ ವಿಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ಕಬ್ಬಿಣದ ಅದಿರ ಯಾವ ಜಿಲ್ಲೆಗಳಲ್ಲಿ ಕಂಡುಬರುತ್ತಂದರೆ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಯಲ್ಲಿ
ಕಂಡುಬರುತ್ತೆ. ಅದೇ ರೀತಿಯಾಗಿ ತಾಮ್ರದ ಗಣಿ ಕಂಡುಬರುವಂಥ ಜಿಲ್ಲೆ ಯಾವುದು ಅಂದರೆ ಚಿತ್ರದುರ್ಗ ಜಿಲ್ಲೆ. ಇಡೀ ನಮ್ಮ ರಾಜ್ಯದಲ್ಲಿಯೇ ಪರಮಾಣು ಶಕ್ತಿ ಉತ್ಪಾದನೆ ಮಾಡುವಂತಹ ಖನಿಜ ದೊರೆಯುವಂತಹ ಒಂದು ಜಿಲ್ಲೆ ಯಾವುದು ಅಂದರೆ ಚಿತ್ರದುರ್ಗ ಜಿಲ್ಲೆ. ಇದು ಕೂಡ ಈ ಬೆಂಗಳೂರು ವಿಭಾಗದಲ್ಲಿ ಇದೆ. ಈ ವಿಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ಅರಣ್ಯಗಳು, ವನ್ಯ ಪ್ರಾಣಿಗಳು, ರಾಷ್ಟ್ರೀಯ ಉದ್ಯಾನಗಳು ಯಾವಂತ ನೋಡೋಣವಾ? ಈ ವಿಭಾಗದಲ್ಲಿ ಅತಿ ಹೆಚ್ಚು ಅರಣ್ಯ ಕಂಡುಬರುವಂತಹ ಜಿಲ್ಲೆ ಯಾವುದು ಅಂದರೆ ಶಿವಮೊಗ್ಗ ಜಿಲ್ಲೆ. ಯಾಕೆ ಅಂದರೆ ಇದು ಪಶ್ಚಿಮ ಘಟ್ಟದಲ್ಲಿ ಬರುವಂತಹ ಒಂದು ಪ್ರಮುಖ ಜಿಲ್ಲೆ. ಅದೇ ರೀತಿಯಾಗಿ ಬೆಂಗಳೂರು ನಗರದಲ್ಲಿ ಅತಿ ಕಡಿಮೆ ವಿಸ್ತೀರ್ಣದ ಅರಣ್ಯ ಪ್ರದೇಶ ಕಂಡುಬರುತ್ತೆ. ಯಾಕಂದರೆ ಬೆಂಗಳೂರಲ್ಲಿ ಅತಿ ಹೆಚ್ಚಾಗಿ ನಾವು ಬರೀ ಬಿಲ್ಡಿಂಗ್ಗಳನ್ನು ನೋಡ್ಬೋದು, ಅಂದರೆ ಕಟ್ಟಡಗಳನ್ನು ನೋಡ್ಬೋದು. ಆದ ಕಾರಣ ಬೆಂಗಳೂರಲ್ಲಿ ಅರಣ್ಯ ಪ್ರದೇಶ ತುಂಬ ಕಡಿಮೆ ಇದೆ. ಈ ಒಂದು ವಿಭಾಗದಲ್ಲಿ ಮುಖ್ಯವಾಗಿ ನಾವು ನಿತ್ಯ ಹರಿದ್ವರ್ಣ ಅರಣ್ಯ ಪ್ರದೇಶವನ್ನು ನಾವು ಕಾಣ್ತೇವೆ. ಅಂದರೆ ವರ್ಷದಲ್ಲಿ ತುಂಬ ದಿನಗಳ ಕಾಲ ಹಚ್ಚ ಹಸಿರಾಗಿರುವಂತಹ ಒಂದು ವಾತಾವರಣ ನಾವು ಕಾಣ್ಬೋದು. ಈ ವಿಭಾಗದ ಕೆಲವು ಜಿಲ್ಲೆಗಳಲ್ಲಿ ಯಾವುದು ಅಂತಂದರೆ ಎಲೆ ಉದುರುವ ಅರಣ್ಯಗಳನ್ನು ನಾವು ನೋಡ್ಬೋದು. ಅಂದರೆ ಮಳೆಗಾಲದಲ್ಲಿ ತುಂಬ ಹಚ್ಚ ಹಸಿರಾಗಿ ಕಾಣುವಂಥದ್ದು, ಅದೇ ಬೇಸಿಗೆಯ ಸಮಯದಲ್ಲಿ ಎಲೆಗಳನ್ನು ಉದುರಿಸುವಂತಹ ಮರಗಳನ್ನು ನಾವಿಲ್ಲಿ ನೋಡ್ಬೋದು. ಮುಖ್ಯವಾದಂಥ ಅಂಶ, ಈ ಒಂದು ವಿಭಾಗದಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಮೂಲಕ ಇದು ಹಾದು ಹೋಗುತ್ತೆ. ಈ ವಿಭಾಗದಲ್ಲಿ ಕಂಡುಬರುವಂಥ ಪ್ರಮುಖ ಮರಗಳು ಯಾವುದು ಅಂದರೆ ಬಿದಿರು, ಆಲದ ಮರ, ಹುಣಸೆ ಮರಗಳು, ಶ್ರೀಗಂಧ, ದಿಂಡಿಗ, ತೇಗ, ಜಾಲಿ, ಮಾವಿನ ಮರಗಳು, ಬೇವಿನ ಮರಗಳು ಇಲ್ಲಿ ಕಂಡುಬರುವಂತಹ ಪ್ರಮುಖ ಮರಗಳು. ಅದೇ ರೀತಿಯಾಗಿ ಇವುಗಳನ್ನು ಬಳಸ್ಕೊಂಡು ನಮ್ಮ ರಾಜ್ಯಕ್ಕೆ, ಅಂದರೆ ರಾಜ್ಯ ಸರ್ಕಾರಕ್ಕೆ ಆದಾಯವನ್ನು ಕೊಡುತ್ತೆ. ಈ ವಿಭಾಗದಲ್ಲಿ ಕಂಡುಬರುವಂತಹ ಅತಿ ಎತ್ತರದ ಬೆಟ್ಟ ಯಾವುದು ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಹಾಲು ರಾಮೇಶ್ವರ ಗುಡ್ಡ. ಇತರ ಪ್ರಮುಖವಾದಂತಹ ಗುಡ್ಡಗಳು ಯಾವುದು ಅಂದರೆ ಕವಲೆದುರ್ಗ, ಚಂದ್ರಗುತ್ತಿ, ಕೊಡಚಾದ್ರಿ, ನಂದಿದುರ್ಗ ಇವು ಪ್ರಮುಖವಾದಂತಹ ಗುಡ್ಡಗಳು. ಈ ಒಂದು ವಿಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ವನ್ಯ ಪ್ರಾಣಿಗಳು ಯಾವುವಂದರೆ ಕಾಡುಬೆಕ್ಕು, ಹುಲಿ, ಚಿರತೆ, ಕಾಡೆಮ್ಮೆ, ಕಾಡಹಂದಿ, ಜಿಂಕೆಗಳು, ಕರಡಿ, ತೋಳ ಈ ರೀತಿಯಾಗಿ ಹಲವಾರು ವನ್ಯ ಪ್ರಾಣಿಗಳಲ್ಲಿ ಕಂಡುಬರ್ತವೆ. ಈ ವಿಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ಗಿರಿಧಾಮಗಳು ಯಾವುವು ಅಂತಂದರೆ ಮೊದಲನೇದಾಗಿ ಜೋಗಿಮಟ್ಟಿ ಅರಣ್ಯಧಾಮ. ಇದು ಯಾವ ಜಿಲ್ಲೆಯಲ್ಲಿದೆ ಅಂತಂದರೆ ಬೆಂಗಳೂರು ವಿಭಾಗದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದು ಕಂಡುಬರುತ್ತೆ. ಈ ಒಂದು ವಿಭಾಗದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂದರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಇದು ಬೆಂಗಳೂರು ಜಿಲ್ಲೆಯಲ್ಲಿದೆ. ನಂತರದ ಬರುವಂತಹ ಪ್ರಮುಖ ಒಂದು ಧಾಮ ಯಾವುದು ಅಂದರೆ ಭದ್ರಾ ವನ್ಯಮೃಗ ಧಾಮ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಮತ್ತೊಂದು ಪ್ರಮುಖವಾದಂತಹ ಒಂದು ಗಿರಿಧಾಮ ಯಾವುದು ಅಂದರೆ ಶರಾವತಿ ವನ್ಯಮೃಗ ಧಾಮ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದು ಕಂಡುಬರುತ್ತೆ. ಶೆಟ್ಟಿಹಳ್ಳಿ ವನ್ಯಮೃಗಧಾಮ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಈ ಒಂದು ವಿಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ಒಂದು ಪಕ್ಷಿಧಾಮ ಯಾವುದು ಅಂದರೆ ಗುಡವಿ ಪಕ್ಷಿಧಾಮ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದು ಇದೆ. ಮತ್ತೊಂದು ಪ್ರಮುಖವಾದಂತಹ ಒಂದು ಪಕ್ಷಿಧಾಮ ಯಾವುದು ಅಂದರೆ ಮಂಡಗದ್ದೆ ಪಕ್ಷಿಧಾಮ. ಇದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಮತ್ತು ಕಗ್ಗಲಡು ಪಕ್ಷಿಧಾಮ ಇದು ತುಮಕೂರು ಜಿಲ್ಲೆಯಲ್ಲಿದು ಕಂಡುಬರುತ್ತೆ. ಮತ್ತೊಂದು ಪ್ರಮುಖವಾದಂತಹ ಪಕ್ಷಿಧಾಮ ಯಾವುದು ಅಂದರೆ ರಾಮದೇವರ ಬೆಟ್ಟ ರಣಹದ್ದು ಪಕ್ಷಿಧಾಮ. ಇದು ರಾಮನಗರ ಜಿಲ್ಲೆಯಲ್ಲಿದು ಕಂಡುಬರುತ್ತೆ. ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮ. ಇದು ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಮಕ್ಕಳು ಚಟುವಟಿಕೆ ಮಾಡೋಣವಾ? ನಿಮಗೆ ಕಾಣಿಸ್ತಿಲ್ವ ಇಲ್ಲಿ ಹೊಂದಿಸಿ ಬರೆಯುವಂಥದ್ದು? ಇಲ್ಲಿ ನಾನು ಪ್ರಮುಖವಾದಂತಹ ಗಿರಿಧಾಮಗಳನ್ನ ಕೊಟ್ಟಿದ್ದೇನೆ, ರಾಷ್ಟ್ರೀಯ ಉದ್ಯಾನವನಗಳನ್ನ ಕೊಟ್ಟಿದ್ದೇನೆ, ಇಲ್ಲಿ ಜಿಲ್ಲೆಗಳನ್ನ ಕೊಟ್ಟಿದ್ದೇವೆ. ಯಾವ ಅರಣ್ಯಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತೇಳಿ ನೀವು ಗುರುತಿಸಬೇಕು. ನಿಮಗೆ 20 ಸೆಕೆಂಡ್ಸ್ ಟೈಮ್ ಕೊಟ್ಟಿದ್ದೀನಿ ಮಕ್ಕಳೇ, ಯೋಚನೆ ಮಾಡಿ ಆನ್ಸರನ್ನು ಮಾಡಬೇಕು. ಉತ್ತರಗಳು ನೋಡೋಣ ಈಗ. ಜೋಗಿಮಟ್ಟಿ ಅರಣ್ಯಧಾಮ ಚಿತ್ರದುರ್ಗ ಜಿಲ್ಲೆಯಲ್ಲಿದು ಕಂಡುಬರುತ್ತೆ. ಅದೇ ರೀತಿಯಾಗಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ಜಿಲ್ಲೆಯಲ್ಲಿದೆ. ಭದ್ರಾ ವನ್ಯಮೃಗಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಅದೇ ರೀತಿಯಾಗಿ ರಾಮದೇವರ ಬೆಟ್ಟ ರಣಹದ್ದು ಪಕ್ಷಿಧಾಮ ಇರುವಂಥದ್ದು ರಾಮನಗರ ಜಿಲ್ಲೆಯಲ್ಲಿ
ಕಂಡುಬರುತ್ತೆ. ಈ ವಿಭಾಗದಲ್ಲಿ ಕಂಡುಬರುವಂಥ ಪ್ರಮುಖ ಕೃಷಿ ಮತ್ತು ಉದ್ಯಮಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣವಾ? ಈ ಬೆಂಗಳೂರು ವಿಭಾಗದಲ್ಲಿರುವಂತಹ ಒಂದು ಜನಗಳ ಮುಖ್ಯ ಕಸುಬು ಯಾವುದು ಅಂದರೆ ಕೃಷಿ. ಆದರೆ ಇಲ್ಲಿ ಹಲವಾರು ಪ್ರದೇಶಗಳಲ್ಲಿ ಒಣಭೂಮಿ ಕಂಡುಬರುತ್ತೆ. ಹಾಗಾಗಿ ಇಲ್ಲಿ ಒಣ ಭೂಮಿ ಕಂಡುಬರುವುದ ಕಾರಣ ಇಲ್ಲಿ ಬೆಳೆಯುವಂಥ ಒಂದು ಬೆಳೆಗಳೇ ವಿಭಿನ್ನವಾಗಿರುವಂಥದ್ದು. ಈ ಭಾಗದಲ್ಲಿ ಹೆಚ್ಚಿನ ಜಿಲ್ಲೆಗಳಲ್ಲಿ ಮಳೆ ತುಂಬ ಕಡಿಮೆ ಬರೋದ ಕಾರಣ ಇವರು ಮಳೆಯನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಈ ಒಂದು ವಿಭಾಗದಲ್ಲಿ ಕಂಡುಬರುವಂಥ ಪ್ರಮುಖ ಒಂದು ಮಣ್ಣು ಯಾವುದು ಅಂದರೆ ಕೆಂಪು ಮಣ್ಣು. ಕೆಲವು ಭಾಗದಲ್ಲಿ ಎರೆಮಣ್ಣು ಕೂಡ ಕಂಡುಬರುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನೀರಾವರಿ ಇರುವುದರ ಕಾರಣ ಈ ಜಿಲ್ಲೆಗೆ ಹೆಚ್ಚಿನ ಒಂದು ನೀರಾವರಿ ವ್ಯವಸ್ಥೆ ಕಂಡುಬರುತ್ತದೆ. ಹಾಗಾದರೆ ಈ ವಿಭಾಗದಲ್ಲಿ ಕಂಡುಬರುವಂಥ ಪ್ರಮುಖ ಬೆಳೆಗಳು ಯಾವುದು ಅಂತ ನೋಡಿದ್ರೆ ನಾವು ರಾಗಿ, ಮೆಕ್ಕೆಜೋಳ, ಭತ್ತ, ಕಡಲೆಕಾಯಿ, ಬೇಳೆಕಾಳು ಈ ರೀತಿಯಾದಂತಹ ಪ್ರಮುಖ ಬೆಳೆಗಳನ್ನು ಈ ಭಾಗದಲ್ಲಿ ನಾವು ನೋಡ್ಬೋದು. ಈ ವಿಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ವಾಣಿಜ್ಯ ಬೆಳೆಗಳು ಯಾವುದು ಅಂತಂದರೆ ತೆಂಗಿನಕಾಯಿ, ಅಡಕೆ, ಹತ್ತಿ, ಕಬ್ಬು. ಈ ಒಂದು ವಿಭಾಗದಲ್ಲಿ ರೇಷ್ಮೆ ಉದ್ಯಮಕ್ಕೆ ಅತ್ಯಂತ ಒಂದು ಪ್ರಖ್ಯಾತವಾದಂಥ ಜಿಲ್ಲೆ ಯಾವುದು ಅಂದರೆ ರಾಮನಗರ ಜಿಲ್ಲೆ. ನೋಡಿ, ಈ ವಿಭಾಗದಲ್ಲಿ ರೈತರು ಬೆಳೆದಂತಹ ಒಂದು ಬೆಳೆಗಳನ್ನು ಅವ್ರು ಎಲ್ಲಿ ಮಾರಾಟ ಮಾಡಬೇಕು ಅಂತಂದರೆ ಸರ್ಕಾರ ರೈತರಿಗೋಸ್ಕರನೇ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕುಗಳಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಗಳನ್ನು ಸ್ಥಾಪನೆ ಮಾಡಿದೆ. ಅಂದರೆ APMCಗಳನ್ನು ಸರ್ಕಾರ ಸ್ಥಾಪನೆ ಮಾಡಿದೆ. ಇಲ್ಲಿ ಒಂದು ವೇಳೆ ರೈತರಿಗೆ ಮಾರಲಿಕ್ಕೆ ಇಷ್ಟ ಇಲ್ಲ ಅಂತ ಅನಿಸಿದ್ರೆ ಕೆಲವು ದಿನಗಳ ಕಾಲ ಅದನ್ನು ಅವರು ಸಂಗ್ರಹಣೆ ಮಾಡ್ಬೋದು. ಹಾಗಾಗಿ ಸರ್ಕಾರವು ಪ್ರತಿ ಜಿಲ್ಲೆಗಳಲ್ಲೂ ಮತ್ತು ಪ್ರತಿ ತಾಲೂಕುಗಳಲ್ಲಿ ಉಗ್ರಾಣಗಳನ್ನು ನಿರ್ಮಿಸಿದೆ. ಈ ಉಗ್ರಾಣಗಳಲ್ಲಿ ರೈತರು ಏನು ಮಾಡ್ಬೋದು, ತಮ್ಮ ಬೆಳೆಗಳನ್ನು ಸಂರಕ್ಷಣೆ ಮಾಡ್ಬೋದು. ಇದುವರೆಗೂ ನೀವು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ರಾಜ್ಯದ 4 ವಿಭಾಗಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಜೊತೆಗೆ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆ, ಪ್ರಾಕೃತಿಕ ಸಂಪನ್ಮೂಲ, ಕೃಷಿ ಉದ್ಯಮಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಇವತ್ತಿನ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಕೆಲವು ಹೋಮ್ವರ್ಕನ್ನು ಕೊಡ್ತೀನಿ. ನೀವೆಲ್ಲರೂ ಪ್ರಶ್ನೆಗಳನ್ನ ಬರ್ಕೊಳ್ಳಿ. ಇದಕ್ಕೆ ಉತ್ತರಗಳನ್ನು ನೀವು ಬರೆದ್ಬಿಟ್ಟು ನಿಮ್ಮ ಶಿಕ್ಷಕರಿಗೆ ಇದನ್ನು ತೋರಿಸ್ಬೇಕು. ಎಲ್ಲರೂ ಮಾಡ್ತೀರಲ್ವಾ? ಇದುವರೆಗೂ ತರಗತಿಯನ್ನು ಪ್ರಸ್ತುತಪಡಿಸಿದವರು ಸಂದೀಪ್ ಕುಮಾರ್ PL, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ, ಸಿದ್ದನಹೊಸಳ್ಳಿ, ಬೆಂಗಳೂರು ಉತ್ತರ ವಲಯ 1, ಬೆಂಗಳೂರು ಜಿಲ್ಲೆ. ನಮಸ್ಕಾರ.